ಕಾರ್ಯಕ್ರಮದಲ್ಲಿ ಭಾಗಿಯಾದಂತಹ ಎಲ್ಲ ನಲ್ಮೆಯ ಮಾಧ್ಯಮ ಮಿತ್ರರಿಗೆ ವಿಶೇಷವಾದ ಧನ್ಯವಾದಗಳು ಎಂದೆನ್ನುತ್ತಾ, ಹಾಗೆ ಅಭಿಮಾನಿ ಬಳಗ ಕೂಡ ಬಂದಿದೆ, ತಮಗೂ ವಿಶೇಷವಾದ ಧನ್ಯವಾದಗಳು. ಕಾರ್ಯಕ್ರಮಕ್ಕೆ ಬಂದಂತಹ ಕ್ರೇಜಿ ಸ್ಟಾರ್ ರವಿಚಂದ್ರನ್ ಸರ್ ಹಾಗೆ ನಾದಬ್ರಹ್ಮ ಹಂಸರೇಖಾ ಸರ್ ಅವ್ರಿಗೂ ಧನ್ಯವಾದಗಳು. ಈಗ ಏನಾದರೂ ಪ್ರಶ್ನೆಗಳಿದ್ರೆ ಖಂಡಿತ ರೇಸ್ ಮಾಡ್ಬೋದು, ಪ್ರಶ್ನೆಗಳನ್ನು ಕೇಳ್ಬೋದು. ಮಾಧ್ಯಮ ಮಿತ್ರರು ಕ್ವೆಶನ್ಸ್ಗಳನ್ನು ಕೇಳ್ಬೋದು. ರವಿ ಸರ್, ಈಗಾಗಲೇ ವೇದಿಕೆ ಮೇಲೆ ಒಟ್ಟಿಗೆ ಇದ್ದೀವಿ ಅಂತ ಹೇಳಿದ್ರೆ, ಮುಂದಿನ ಸಿನಿಮಾಗಳಲ್ಲಿ ಇಬ್ಬರು ಒಟ್ಟಿಗೆ ಆ ಒಂದು ಸಂಗೀತದ ಜಲಕ್ಕೂ ನಿಮ್ಮ ಅಭಿನಯದ ಜಲಕ್ಕೂ ನೋಡ್ಬೋದಾ ಅಂತ? ಗೊತ್ತಿಲ್ಲ ಕಣ, ಅದನ್ನು ಈಗ ಅವರು ಡೈರೆಕ್ಟರ್ ಆಗಿದ್ದಾರೆ ಕಣ. ಓಕೆ ಅಂತ ಸಿನಿಮಾ ಮಾಡಿದ್ದಾರೆ, ಅದರಲ್ಲಿ ಆ್ಯಕ್ಟಿಂಗ್ ಕೊಡ್ತಾರೆ, ನೋಡೋಣ ಫಸ್ಟು, ಆಮೇಲೆ ನೋಡೋಣ. ಅದು ನೀನು ಫಸ್ಟೇ ಜಂಪ್ ಮಾಡಿಬಿಡ್ತೀಯ ಎತ್ತು ತಕ್ಷಣ. ನಾಳೆ ಏನು ಸರ್, ನಾಳೆ ಅಂತ ಇರುತ್ತೆ. ಇವಾಗ ಸೇರಿಸೋಕ್ಕೆ ಶುರು ಮಾಡಿದ್ರಲ್ಲಪ್ಪ, ಸೇರೋಣ, ಮಾಡೋಣ. ನಮಗೇನು ಮಾಡಬಾರ್ದು ಅಂತ ಯಾವತ್ತಿದ್ವಲ್ಲ, ಮಧ್ಯೆ ಮಾಡಿದ್ವಲ್ಲ ನಾವು, ಒಂದೆರಡು ಸಿನಿಮಾನು ಮಾಡಿದ್ವಲ್ಲಪ್ಪ. ಆ ಥರ ಏನೂ ಇಲ್ಲ. ನಾಳೆನೂ ಬೆಳಗ್ಗೆ ಯಾರಾದ್ರೂ ಪ್ರೊಡ್ಯೂಸರ್ ಬಂದು ನಮ್ದೆಲ್ಲ ಕಮ್ಮಿ ನೀವು ಆ್ಯಕ್ಟ್ ಮಾಡಿದರೆ ಮಾಡ್ತೀವಿ ನಾವು. ಇಲ್ಲ ನೀವೆಲ್ಲರೂ ಬೇಡ ಅಂತಿದ್ದೀರ, ನನ್ನನ್ನು ಬೇಡ ಅಂತೆಲ್ಲರೂ ಹೇಳಿದ್ದೀರಾ? ನಾನು ಹೇಳಿಲ್ಲ, ನಾನು ಯಾವತ್ತೂ ಹೇಳಿಲ್ಲ. ನಾನು ಮ್ಯೂಸಿಕ್ ಮಾಡಿದ್ರೆ ನಾನೇ ಮಾಡೋದು, ಬೇರೆ ಯಾರು ಮಾಡಬಾರ್ದು ಅಂತ ಹೇಳಿ ಜ್ಯೂಸ್ಗಳು ಉಂಟು, ಅವಾಗಿತ್ತು. ಮಧ್ಯೆ ಬಂದು ಯಾರೇ ಬಂದು ಕೇಳಿದ್ರೆ ಒಂದ್ಸಲ ನಾನು ಮ್ಯೂಸಿಕ್ ಮಾಡ್ತೀನಿ ಸರ್, ಮಾಡಿರಿ ಅಂತಲೇ ಹೇಳ್ತೀನಿ. ನಾನು ಯಾರು ಬೇಡ ಅಂತ ಹೇಳೋದೇ ಇಲ್ಲ, ಇವತ್ತರೆಗೂ ಹೇಳಿಲ್ಲ ಆ ಮಾತು. ನಾನು ಮಾಡ್ತೀನಿ ಅಂತ ಶುರು ಬಂದನಲ್ಲ ನಾನು, ಅದು ಏಕಾಂಗಿ ಮಲ್ಲವರೆಗೂ ಹಠ ಹಿಡ್ತಿದ್ದೆ ನಾನೇ ಮಾಡಬೇಕು ಅಂತ. ಅದಾದ್ಮೇಲೆ ಒಂದು ದಿವಸ ಹಠ ಹಿಡಿದಿಲ್ಲ. ಇದಾದ್ಮೇಲೆ ಹಂಸ ಲೆಕ್ಕ ಕೆಲವರು ಮಾಡ್ತೀನಿ, ಯಾರು ಕೆಲವರು ಮಾಡ್ತೀನಿ ಅಂತ. ಹಂಸ ಲೆಕ್ಕ ಕೆಲವು ಮಾಡಿದ್ರೆ ಇನ್ನೂ ಖುಷಿನೇ ನನಗೆ, ಯಾರು ಬೇಡ ಅಂತ. ಯಾಕೆಂದರೆ ಇವತ್ತಿನ ಜನ್ರೇಷನ್ಗೆ ಹೊಸಬರು ಏನು ಬರ್ತಾ ಇದ್ದಾರೆ, ಸಾಹಿತ್ಯ, ಸಂಗೀತ, ತೆರೆ ಮೇಲೆ ಎಲ್ಲ ಒಂದು ಕಡೆ, ಕನ್ನಡ ಚಿತ್ರರಂಗದಲ್ಲಿ ಎಲ್ಲ ಒಂದು ಕಡೆ ತುಂಬ ಬೇರೆಯವರು ಆಡ್ಕೊಳ್ಳೋ ಮಟ್ಟಕ್ಕೆ ಬರ್ತಾ ಇದ್ದಾವೆ. ನೀವು ಮತ್ತೆ ಅವರೆಲ್ಲ ಒಂದು ಸ್ಫೂರ್ತಿ ಆಗ್ಬೋದಾ ಬಂದು ಅಂತ ನಿಮ್ಮ ಸಿನಿಮಾಗಳ ಮುಖಾಂತರ? ಮತ್ತೆ ಅವರು ಕೊಟ್ಟಿದ್ದಾರೆ ಕಣ. ಇವತ್ತೆಲ್ಲ ಒಂದೆರಡು ಗಳಿಗೆ ಚೆನ್ನಾಗಿಲ್ಲ ಅಷ್ಟೇ, ಮಾಡ್ತಾರೆ, ಎಲ್ಲೋಗ್ತಾರೆ. ದೇರ್ ನಾವು ಇರೋದೇ ಸಿನಿಮಾ ಇಂಡಸ್ಟ್ರಿಗೆ, ನಾನು ಹುಟ್ಟಿರೋದೇ ಸಿನಿಮಾಗೋಸ್ಕರ. ನೀವೇನಾದರೂ ಹೇಳಿ, ಸಿನಿಮಾಗೋಸ್ಕರ ಏನು ಬೇಕಾದ್ರೆ ಮಾಡ್ತೀನಿ ನಾನು. ನನಗೋಸ್ಕರ ಹುಟ್ಟಿದ್ದಕ್ಕೆ ಥ್ಯಾಂಕ್ಸ್ ಅಂತ ಹೇಳಿದ್ದೀರ ಸರ್. ಈಗ ಸೊ ನೀವಿಬ್ಬರು ಕಾಂಬಿನೇಷನಲ್ಲಿ ಬಂದಿರೋ ಸಾಂಗ್ಸ್ನ ನಾವು ಇವತ್ತಿಗೂ ಕೇಳ್ತಾ ಇರ್ತೀವಿ. ಸೊ ನಮ್ಮೆಲ್ಲರ ಆಸೆ ಏನು ಅಂತ ಅಂದರೆ, ಈಗ ಕ್ರೇಜಿ ಬ್ರಹ್ಮಗೆ ಅವ್ರು ಮ್ಯೂಸಿಕ್ ಮಾಡ್ತಾರೆ, ನೀವು ಡ್ಯಾನ್ಸ್ ಮಾಡ್ಬೋದಲ್ವಾ? ಅದೇ ಹೂವು, ಅದೇ ಕೋಳಿ ಮರಿಗಳನ್ನ ನಾವೆಲ್ಲ ಮಿಸ್ ಮಾಡ್ಕೊಳ್ತಾ ಇದ್ದೀವಿ ತುಂಬ. ಓಕೆನಾ? ಯಾರು ಆ ಥರ ಕಲರ್ಫುಲ್ಲಾಗಿ ಸಿನಿಮಾ ಮಾಡ್ತಿಲ್ಲ. ಸೊ ನನಗಂತಿದ್ದು ಎಲ್ಲ ಗ್ರಾಫಿಕ್ಸಲ್ಲಿ ಮಾಡ್ತಿದ್ದಾರೆ ಬಿಡಿ, ಆದರೆ ನಿಮ್ಮ ಥರ ಹೆಣ್ಮಕ್ಳನ್ನ ನೀವು ಲೈಕ್ ಅವ್ರನ್ನ ಹ್ಯಾಂಡಲ್ ಮಾಡೋ ರೀತಿ ಇದೆಯಲ್ಲ ಸರ್. ಸರ್ ನಾನು ನೋ ಸರ್, ನೀವು ಹೆಣ್ಮಕ್ಳನ್ನ ಹ್ಯಾಂಡಲ್ ಮಾಡೋ ರೀತಿ ಇದೆಯಲ್ಲ, ತಿರುಗಿಸೋದು ಅದೆಲ್ಲ ಬೇರೆ ಯಾರು ಮಾಡೋಕ್ಕೆ ಸಾಧ್ಯ ಇಲ್ಲ ಸರ್. ಸೊ ನೀವಿಬ್ಬರು ಒಂದು ಕಾಂಬಿನೇಷನಲ್ಲಿ ಈ ಒಂದು ಈವೆಂಟ್ಗೆ ಒಂದು ಸಾಂಗ್ ಬರಲಿ ಅನ್ನೋದು ನಮ್ಮೆಲ್ಲರ ಇಚ್ಛೆ, ನಿಮ್ಮ ಫ್ಯಾನ್ಸಿಂದ ಹಿಡಿದು. ಮಾಡಿ ಈ ಸಾಂಗ್, ಈ ಕಾರ್ಯಕ್ರಮಕ್ಕೆ ಒಂದು ಹಾಡು ಮಾಡ್ಬೇಕಂತ ನೀವು. ಅದೇ ದೊಡ್ಡ ವಿಷಯ. ನೀವು ಹಾಡು ಮಾಡಬೇಕು, ಡ್ಯಾನ್ಸ್ ಮಾಡಬೇಕು, ಯಾರು ಹಾಡು ಮಾಡ್ಬೇಕು ಸರ್. ನಾವು ಇರೋದೇ ಹಾಡು ಮಾಡೋಕ್ಕೆ. ನಾವು ಒಂದು ಹಾಡು ಈ ಶೋಗೆ ನಾವು ಒಂದು ಹಾಡು ಮಾಡಿದ್ದೀವಪ್ಪ. ಆ ಹಾಡು ಹೆಂಗೆ ಹುಟ್ಟುತ್ತೆ ಅನ್ನೋದೇ ಕುತೂಹಲ, ಅದು ಶೋಲಿರುತ್ತೆ ಸರ್. ನಿಮ್ಮಿಬ್ರದ್ದು ಈಗ ಒಂದು ಸಾಂಗು, ಒಂದು ಹಾಡಿಗೆ ಇನ್ಸ್ಪಿರೇಷನ್ ಬೇಕಂತ, ಇನ್ಸ್ಪಿರೇಷನ್ ಪಕ್ಕದಲ್ಲಿರುತ್ತೆ. ಅವ್ರು ಹೇಗೆ ಇನ್ಸ್ಪೈರ್ ಮಾಡ್ತಾರೆ ಅದನ್ನು ನೋಡಿ ಆ ಇನ್ಸ್ಪಿರೇಷನ್ ತಗೊಂಡು ನಾವು ಹೇಗೆ ಹಾಡು ಮಾಡ್ತೀವಿ ಅನ್ನೋದು ಚೆಕ್ ಮಾಡಿ, ಅವಾಗ ಹೂ ಇಸ್ ಕ್ರೇಜಿ, ಹೂ ಇಸ್ ಬ್ರಹ್ಮ ಎಲ್ಲ ಗೊತ್ತಾಗುತ್ತೆ. ನೀವು ಕರೆದ್ರೆ ಖಂಡಿತ ನಾವು ಬಂದು ನಾವು ಚೆಕ್ ಮಾಡ್ತೀವಿ ಸರ್, ನಮಗೂ ನೋಡೋ ಆಸೆ. ಬ್ಯಾಕ್ ಲೈನಲ್ಲಿ ಇದೆಯಾ, ನೀನು ಮುಖ ಕಾಣಿಸ್ತಾ ಇಲ್ಲ ಸರ್. ಇನ್ನೊಂದು, ಈಗ ನೀವು ಮಾಡಿರೋ ಸಾಂಗ್ ಈಗ ವೈರಲ್ ಆಗ್ತಿದೆ, ಏನು ಹುಡುಗಿರೋ ಯಾಕೆ ಹಿಂಗೆ ಆಡ್ತಿರೋ ಅಂತ. ನಾನು ಆ್ಯಸ್ ಎ ಹುಡುಗಿಯಾಗಿ ಪ್ರಶ್ನೆ, ಯಾಕೆ ಹುಡುಗರಿಗೂ ಒಂದು ಸಾಂಗ್ ಬರ್ದಿಲ್ಲ ನೀವು ಅಂತ ಹೇಳ್ಬಿಟ್ಟು. ಸರ್ ನಿಮ್ಮ ಸಾಂಗ್ ಈಗ ವೈರಲ್ ಆಗ್ತಿದೆ ಸರ್, ನೀವು ನೋಡಿದ್ದೀರಾ ಅಂತ ಅನಿಸುತ್ತೆ. ಸಖತ್ತಾಗಿದೆ ಲಿರಿಕ್ಸು, ನಾವು ಈಗ ಕೇಳ್ತಾ ಇದ್ದೀವಿ. ಸರ್ ನೋಡಿದ್ದಾರೆ ಅಂತ ಹೇಳಿದೆ, ಹೆಣ್ಮಕ್ಳು ನಿಮ್ಮ ಥರ ಯಾರು ತೋರಿಸಲ್ಲ ಸರ್ ಅಂತ. ಈಗಾಗಲೇ ಗಂಡು ಮಕ್ಳು ಬರೀ ಅಂತೀಯ, ನೀನೇನು ನನಗೆ ಹೇಳಿದ್ದು. ನೀವು ಹೆಣ್ಮಕ್ಳ ಜೊತೆ ಡ್ಯಾನ್ಸ್ ಮಾಡ್ತಿರಲ್ಲ, ಹಿಂಗೆ ಹೇಳಿದ್ಬಿಟ್ಟು ಹಿಂಗೆ ಹಾಕಿ ಆ ಥರ ಯಾರೂ ಮಾಡಲ್ಲ ಅಂತ ಹೇಳಿದ್ದು.
ಆದರೆ ಏನು ಹುಡುಗಿರೆ ಯಾಕೆ ಹಿಂಗೆ ಹಾಡ್ತೀರಿ ಅಂತ ಹೇಳ್ಬಿಟ್ಟು ಹುಡುಗಿರ ಬಗ್ಗೆನೇ ಯಾಕೆ ಬರೆದ್ರಿ, ನೀವಿಬ್ರು ಕಾಂಬಿನೇಷನಲ್ಲಿ ಹುಡುಗರ ಬಗ್ಗೆನೂ ಒಂದು ಸಾಂಗ್ ಬರ್ಬೋದಿತ್ತಲ್ವಾ ಅನ್ನೋದು ನನ್ನ ಪ್ರಶ್ನೆ ಸರ್, ಯಾಕೆ ಹುಡುಗಿಯಾಗಿ. ಅಲ್ಲಮ್ಮ, ಅದಕ್ಕೆ ನೀನು ಪ್ರೊಡ್ಯೂಸರ್ ಆಗಿ ಒಂದು ಸಿನಿಮಾ ಮಾಡಿ ಹುಡುಗರ ಬಗ್ಗೆ ಕಥೆ ಬರೆಯೋದಕ್ಕೆ ಒಂದು ತಗೊಂಬ, ಒಂದು ಸಿಚುವೇಶನ್ ತಗೊಂಬ. ಈ ಕಡೆ ಯಾರು ಇಲ್ವಾ ಕೇಳೋದು? ರವಿ ಸರ್ ಇಲ್ಲಿ. ಸರ್, ಈಗ ಈ ಕಾರ್ಯಕ್ರಮದ ಹೆಸರು ಕ್ರೇಜಿ ಬ್ರಹ್ಮ ಅಂತ. ಬಹುಶಃ ಸರ್ ಬ್ರಹ್ಮನಿಗೆ ಗೊತ್ತಿತ್ತ ಅಂತ ಮುಂದಿನ ದಿನಗಳಲ್ಲಿ ಕ್ರೇಜಿ ಬ್ರಹ್ಮನ್ ಅಂತ ಇಬ್ಬರು ಹುಡ್ತಾರೆ ಅಂತ. ಸರ್, ಈ ಕಾರ್ಯಕ್ರಮದ ಹೆಸರು ಕ್ರೇಜಿ ಬ್ರಹ್ಮ ಅಂತ. ಮೋಸ್ಟ್ಲಿ ಸೃಷ್ಟಿಕರ್ತ ಬ್ರಹ್ಮನಿಗೆ ಗೊತ್ತಿತ್ತ ಅಂತ ಮುಂದಿನ ದಿನಗಳಲ್ಲಿ ಕ್ರೇಜಿ ಸ್ಟಾರ್ ಮತ್ತೆ ಬ್ರಹ್ಮ ಹುಡ್ತಾರೆ ಅಂತ. ಬ್ರಹ್ಮನ್ ಗೊತ್ತಿತ್ತ ಅಂತನಾ? ಬ್ರಹ್ಮನ್ಗೆ ಹೆಂಗೆ ಗೊತ್ತಿರುತ್ತೀರಿ? ನಮ್ಮ ಅಪ್ಪನ ಗೊತ್ತಿತ್ತು ಅಷ್ಟೇ. ಸರ್, ಆ್ಯಕ್ಚುಲಿ ಇಡೀ ವೇದಿಕೆಗೆ ಒಂದು ಹೆಸರು ಮಿಸ್ ಆಗಿದೆ, SP ಬಾಲಸುಬ್ರಹ್ಮಣ್ಯಂ ಅವ್ರದ್ದು. ನಿಮ್ಮ ಇಬ್ಬರ ಕಾಂಬಿನೇಷನಲ್ಲಿ ಹೈಯೆಸ್ಟ್ ಹಾಡುಗಳನ್ನ ಹಾಡಿರೋದು ಅವರೇ ಅಂತ ನಾನು ಅನ್ಕೋತೀನಿ. ಸೊ ಏನು ಹೇಳಕ್ಕೆ ಇಷ್ಟಪಡ್ತೀರಾ ಸರ್ ಅವ್ರನ್ನ ನೆನಪಿಸ್ಕೊಳ್ಳೋದಾದ್ರೆ? ಸಿ, ಸಮ್ ಪೀಪಲ್ ಆರ್ ನೆವರ್ ಹೊರಗಾಕನ್. ವಿ ಕೆನಾಟ್ ಇವನ್ ಸೇ ದೇ ಆರ್ ನೋ ಮೋರ್. ಪ್ರತಿದಿನ ಪ್ರತಿ ಹಾಡು ಕೇಳಿದಾಗಲೂ ನಮ್ಮ ಮುಸಳು ಅವ್ರು ಬೆರೆತೋಗಿದ್ದಾರೆ. ಸೊ ನಾವು ಅವರು ಇಲ್ಲ ಅಂತ ಅಂದ್ಕೊಳ್ಳೋದೇ ಫಸ್ಟ್ ಆಫ್ ಆಲ್ ತಪ್ಪು. ಇಟ್ ಈಸ್ ಎವ್ರಿ ಡೇ ವಿತ್ ಅಸ್ ಅಷ್ಟೇ. ವಿ ಹ್ಯಾವ್ ಟು ಸಮ್ಟೈಮ್ಸ್ ಪ್ರಾಕ್ಟಿಕಲಿಟೀಸ್ ವಿ ಹ್ಯಾವ್ ಟು ಅಗ್ರಿ, ಬಟ್ ವಿ ಹ್ಯಾವ್ ಟು ಲೀವ್. ನಾನು ಯಾವಾಗ ಎಲ್ಲೋದು ಒಂದೇ ಮಾತು ಹೇಳೋದಲ್ವಾ, ಸತ್ತವ್ರು ಯಾರೋ ಸಾಯೋದಿಲ್ಲ, ಮರೆತರೆ ಮಾತ್ರ ಸಾಯ್ತಾರೆ. ನೆವರ್ ಫರ್ಗೆಟ್ ದೆಮ್, ಕೀಪ್ ದೆಮ್ ಅಲೈವ್. ಇವತ್ತು ನಮ್ಮ ಹಾಡುಗಳ ಮೆಲುಕಾಗ್ತಿರೋ ಪ್ರೇಮ್ಲೋಕ ಜೀವಂತ 40 ವರ್ಷ ಆದರೂ ನೀವು ಪ್ರೇಮ್ಲೋಕ ಜೀವಂತವಾಗಿತ್ತು ನಮ್ಮನ್ನು ಕರೆದು ಇವತ್ತು ಪ್ರೇಮ್ಲೋಕ ಹಾಡು ಹೇಳ್ತೀರಿ ಅಂದರೆ ಏನಕ್ಕೆ? ಬಿಕಾಸ್ ಯು ಲವ್ ದಟ್ ಸೋ ಮಚ್. ಸೊ ಯು ಕೆಪ್ ಪ್ರೇಮ್ಲೋಕ ಅಲೈವ್ ಸೋ ಫಾರ್. ಮಧ್ಯಾಹ್ನ ನಾವು ಎಷ್ಟೇ ಪಿಕ್ಚರ್ ಮಾಡಿದ್ರು ಕೂಡ, ನಾನು 100 ಪಿಕ್ಚರ್ ದಾಟಿದೆ, ಇವ್ರದ್ದು 500 ಪಿಕ್ಚರ್ ದಾಟಿದ್ರೆ ಏನೋ ಗೊತ್ತಿಲ್ಲ, ಬಟ್ ಯು ಸ್ಟಿಲ್ ರಿಮೆಂಬರ್ ದಿ ಫಸ್ಟ್ ಪಿಕ್ಚರ್ ಅಲ್ವಾ? ಸೊ ಯು ನೆವರ್ ಕಿಲ್ಡ್ ಪ್ರೇಮ್ಲೋಕ ಟಿಲ್ ಟುಡೇ. ಇವತ್ತಿಗೂ ಆ ಸಿನಿಮಾ ದುಡ್ಡು ಮಾಡ್ತಾ ಇದೆ, ಇವತ್ತಿಗೂ ದುಡ್ಡು ಮಾಡ್ತಾ ಇದೆ. ಅವತ್ತಿಗಿಂತ ಇವತ್ತು ದುಡ್ಡು ಜಾಸ್ತಿ ಮಾಡಿಕೊಡ್ತಾ ಇದೆ. ಸೊ ದಟ್ ಈಸ್ ಅ ಮೆಮೊರೀಸ್. ನೀವು ಯು ಶುಡ್ ಕೀಪ್. ನಮ್ಮ ಅಪ್ಪನ ಉಳಿಸ್ಕೊಂಡಿಲ್ವ ನಾನಿಲ್ಲಿ? ಹಂಗೆ ನಮ್ಮಪ್ಪ ಇವತ್ತು ನಮ್ಮ ಅಪ್ಪ ಅಮ್ಮ ಇಲ್ಲ ಅಂತ ಅಂದ್ಕೊಂಡೆಲ್ಲ. ನೀವು ನಕ್ಕದಾಗ ನಮ್ಮ ಅಪ್ಪ ಅಮ್ಮ ಕಾಣಿಸ್ತಾರೆ, ನೀವೆಲ್ಲ ನಕ್ಕದಾಗ ನಮ್ಮ ಅಪ್ಪ ಅಮ್ಮ ಕಾಣಿಸ್ತಾರೆ. ನಿಮ್ಮ ಅವರ ಒಂದು ಫಸ್ಟ್ ಮೀಟ್ನ ನಮಗೋಸ್ಕರ ಈಗ ನೆನ್ಪು ಮಾಡ್ಕೋಬೋದಾ? SPB ಸರ್ನ ನೀವು ಮೀಟ್ ಮಾಡಿ ಫಸ್ಟ್? ನಾನು ಗೇಟ್ ಆಚೆ ನಿಂತಿರ್ತಿದ್ದೆ ಅವ್ರು ನೋಡಿದ ತಕ್ಷಣ. ಅವರು ನಮ್ಮ ಬಿಗಿನಿಂಗ್ ಸಾಂಗ್ಸ್ ಮಾಡೋಕ್ಕೆ ಬರಬೇಕಾದ್ರೆ ಅವರು ಬರ್ತಾ ಇದ್ದಿದ್ದು ಎಸ್ ಜಾನಕಿ ಅವರು ಇಬ್ಬರು ಒಟ್ಟಿಗೆ ಬರೋರು. ಅವಾಗೆಲ್ಲ ಫಸ್ಟ್ ಬರಬೇಕಾದ್ರೆ ಅವಾಗ ಫಸ್ಟ್ ಸಾಂಗ್ ಮಾಡ್ಬೇಕಾದ್ರೆ ಒಂದೇ ಟೇಕಲ್ಲಿ ಆಡಲೇಬೇಕು ಅವರು. ಇವಾಗ ಆಮೇಲೆ ನಿಮಗೆ ಮೆಷಿನರೀಸ್ ಬಂದು ನೀವು ಎಲ್ಲಿ ಬೇಕಾದ್ರೆ ಕಟ್ ಮಾಡ್ಬೋದು. ಅಂಥ ಟೈಮಲ್ಲಿ ಕೂಡ ಅವರಿಬ್ಬರು ಮಾತಾಡ್ಕೊಂಡು ಆಡಿದ್ರೆ ಒಂದು ಟೇಕಲ್ಲಿ ಮ್ಯಾಕ್ಸಿಮಮ್ 2 ಟೇಕಲ್ಲಿ ಮುಗಿಸ್ಬಿಟ್ಟು ಹೋಗ್ತಾ ಇರೋರು. ಆಮೇಲೆ ಇವಾಗ ಓನ್ಲಿ ಫೆಲೋ ಹೂ ನೆವರ್ ವೇಸ್ಟೆಡ್ ಎನಿ ಟೈಮ್ ವಿತ್ ಎನಿಬಡಿ ಟಾಕಿಂಗ್. ಬಂದ್ರ ಕಾಫಿ ಕುಡ್ರ ನನ್ನ ಕೆಲಸ ಮಾಡಿದ್ರೆ ಹೋದ್ರ. ಯಾಕಂದರೆ ಪ್ರತಿ ಸ್ಟುಡಿಯೋದಲ್ಲೂ ಕಾಯ್ತಾ ಇರೋರು ಅವ್ರಿಗೆ. ದೇ ಆರ್ ನೋ ಟೈಮ್ ಟು ಸ್ಪೆಂಡ್. ಇನ್ನೊಬ್ಬರ ಹತ್ರ ಕೂತ್ಕೊಂಡು ಅರಟೆ ಹೊಡೆಯೋ ದಿವಸನೇ ಇರಲಿಲ್ಲ. ಇನ್ನೊಬ್ಬ ಶಂಕರ್ನಾಗ್ SP ಬಾಲಸುಬ್ರಹ್ಮಣ್ಯ ತಪ್ಪೇ ಇಲ್ಲ ಅಂತ. ದೇರ್ ಇಸ್ ನಾಟ್, ಈ ನೆವರ್ ಹ್ಯಾಡ್ ಟೈಮ್. ದಟ್ ಈಸ್ ವೈ ದಟ್ ಲೈಫ್ ಇಸ್ ಸೋ ಬ್ಯೂಟಿಫುಲ್. ನೀವು ಯಾವಾಗ ಪ್ರಪಂಚಕ್ಕೆ ಟೈಮ್ ಕೊಡ್ತೀರಲ್ಲ ಅವಾಗ ತಾನೇ ಅರಟೆ ಹೊಡಿತೀರಾ. ಅರಟೆ ಹೊಡೆದಾಗ ಇವ್ನು ಸರಿ ಇಲ್ಲ ಅವ್ನು ಸರಿ ಇಲ್ಲ ಅಂತೀರಿ. ನೀವು ಅದನ್ನು ತೊಗೊಂಡು ಇನ್ನೊಬ್ರಿಗೆ ಹೇಳ್ತೀರಾ, ಅದು ಹರಡ್ಕೊಂಡು ಹೋಗಿ ಎಲ್ಲ ಫಿಟ್ಟಿಂಗ್ ಇಟ್ಟು ನಮ್ಮ ಜೀವನನೆಲ್ಲ ಹಾಳು ಮಾಡುತ್ತೆ. ಅವ್ರಿಗೆ ಆ ಟೈಮೇ ಇರಲಿಲ್ಲ ಅವ್ರಿಗೆ. ಈ ನೆವರ್ ಹ್ಯಾಡ್ ದಟ್ ಟೈಮ್. ಸಿಂಗಿಂಗ್ ವಾಸ್ ಇಸ್ ಲೈಫ್. ಜೀವನ ಪೂರ್ತಿ ಹಾಡು ಹಾಡು ಹಾಡು. ಆಮೇಲೆ ಎಲ್ಲ ಹೀರೋಗೂ ಡಿಫ್ರೆಂಟ್ ವಾಯ್ಸಸ್ ಕೊಡೋ ಕೆಪಾಸಿಟಿ ಇದು. ಆ್ಯಂಡ್ ಒನ್ ಆಫ್ ದಿ ಮೋಸ್ಟ್ ಎಕ್ಸ್ಪ್ರೆಸಿವ್ ವಾಯ್ಸಸ್ ದಿಸ್ ಇಂಡಿಯಾ ಹ್ಯಾಸ್ ಎವರ್ ಸೀನ್. ಎಕ್ಸ್ಪ್ರೆಷನ್ ನಾವು ಕೊಡೋಕ್ಕಾಗಲ್ಲ. SP ಬಾಲಸುಬ್ರಹ್ಮಣ್ಯ ಹಾಡು ಹೇಳಿದ್ರೆ ನಮಗೆ ಎಕ್ಸ್ಪ್ರೆಸ್ ಮಾಡೋದು ಕಷ್ಟ ಅದು ಆ್ಯಕ್ಚುಲಾಗಿ. ಆಮೇಲೆ ಪ್ರತಿ ಪದಕ್ಕೆ ಅವ್ರಿಗೆ ಬೆಲೆ ಗೊತ್ತಿತ್ತು, ಪ್ರತಿ ಪದಕ್ಕೆ ಅರ್ಥ ಗೊತ್ತಿತ್ತು, ಪ್ರತಿ ಭಾಷೆ ತಿಳ್ಕೊಂಡು ಹಾಡು ಹೇಳೋರು. ಸುಮ್ಮನೆ ಮೀಟ್ರಿಗೆ ಮೆಲೋಡಿ ಆಡೋದಲ್ಲ ಅವ್ರ ಲೆಕ್ಕ, ಅರ್ಥ ತಿಳ್ಕೊಂಡು ಹಾಡು ಹೇಳೋರು. ಅವ್ರು ಹೇಳಿದಾಗಲೇ ನಮಗಾದ್ರು ಇಷ್ಟೊಂದು ಇದೆಯಾ, ಇದಕ್ಕೆ ಇಷ್ಟೊಂದೆಲ್ಲ ಹೇಳ್ಬೋದಾ. ಒಂದು ನಗು ಅಂದರೆ ಒಂದು ಚಿಕ್ಕ ಒಂದು ನಗು ಬಂದ್ಬಿಡುತ್ತೆ. ಸ್ವರಗಳು ಮಧ್ಯೆ ಒಂದು ನಗು ಸೇರಿಸ್ಬಿಡ್ತಾರೆ. ಅಳು ಬಂದರೆ ಅಳು ಸೇರಿಸ್ಬಿಡ್ತಾರೆ. ಒನ್ ಆಫ್ ದಿ ಮೋಸ್ಟ್ ಇಂಪಾಸಿಬಲ್ ಪರ್ಸನ್ ವಿ ಹ್ಯಾವ್ ಬೀನ್ ವಿತ್ ಟುಗೆದರ್. ಆ್ಯಂಡ್ ನೀವು ಮರ್ತೇನೋ, ನಾನಂತೂ ಅವ್ರನ್ನೆಲ್ಲ ಯಾವತ್ತೂ ಮರೆತೂ ಇಲ್ಲ. ಪ್ರತಿ ದಿವಸ ನಮ್ಮ ಜೊತೆ ಇದ್ದಾರೆ ಅವರು, ನಮ್ಮ ಉಸಿರಲ್ಲಿ ಇದ್ದಾರೆ, ನಮ್ಮ ಉಸಿರಲ್ಲಿ ಬೆರೆತೋಗಿದ್ದಾರೆ ಇವರೆಲ್ಲ. ನೀವು ಯಾರು ಮರಿಕ, ನೀವು ಅಪ್ಪು ಇರ್ಬೋದು, ರಾಜ್ಕುಮಾರ್ ಇರ್ಬೋದು, ಅಂಬರೀಷ್ ಇರ್ಬೋದು, ವಿಷ್ಣುವರ್ಧನ್ ಇರ್ಬೋದು, ಯಾರನ್ನೂ ನಮ್ಮ ಬಿಟ್ಟು ಹೋಗಿಲ್ಲ. ಪ್ರತಿ ದಿವಸ ನಮ್ಮ ಜೊತೆಲೇ ಇರ್ತಾರೆ ಅವರು. ಒಂದಲ್ಲ ಒಂದು ರೀತಿ ನೆನಪಿಸ್ಕೋತೀವಲ್ಲ, ಒಂದಲ್ಲ ಒಂದು ರೀತಿ ನೆನಪು. ನಾನು ಇವರೆಲ್ಲರ ತೊಡೆ ಮೇಲೆ ಕೂತ್ಕೊಂಡು ಬೆಳೆದವನು. ನಾನು ಇವತ್ತು ಅದೃಷ್ಟವಂತ ಅಂತ ಹೇಳೋದು ಏನಕ್ಕೆ ಅಂದರೆ, ಅಲ್ಲಿಂದ ಹಿಡಿದು ಫ್ರಮ್ ಆಲ್ ದೋಸ್ ಪೀಪಲ್ ಐ ಸ್ಟಾರ್ಟ್ ಆನ್ ದರ್ ಸೈಸ್ ಆ್ಯಂಡ್ ಅವ್ರ ಜೊತೆ ಬೆಳೆದಿದ್ದೀನಿ. ಇವತ್ತು ನಾನೇನಾದ್ರು ಇಷ್ಟು ದೂರ ಇದ್ದೀನಿ ಅಂದರೆ ಬಹುಶಃ ಅವ್ರ ಅಪ್ಪುಗೆಯಿಂದ ಅವ್ರ ಜೊತೆ ಬೆಳೆದಿದ್ದರಿಂದ ನಾನೊಬ್ಬ ರವಿಚಂದ್ರನಾಗಿದ್ದೀನಿ ಅಂತ ನಾನು ಇವತ್ತು ನಂಬಿರೋದು. ನಾನು ಕಾರ್ಯಕ್ರಮದ ಕಂಟೆಂಟ್ ಎಲ್ಲ ಇದೇ ಬರ್ತದೆ. ನಾನು ನೋಡೋದಿಲ್ಲ ನಮ್ಮ ಪ್ರಸ್ತುತ. ನಾನು ಶೂಟಿಂಗ್ ಬ್ಯುಸಿಲಿದ್ದೀನಿ. ಐ ಆಮ್ ಗಾಟ್ ದ ಕ್ರೇಜಿ.
ಅದಲ್ಲದೆ ಇನ್ನೊಂದು ಪಿಕ್ಚರ್ ಮಾಡ್ತಾ ಇದ್ದೀನಿ ನಾನು. ಸೊ ನನ್ನ ಲೋಕದಲ್ಲಿ ನಾನು ಇದ್ದೀನಿ, ಆಚೆ ತಲೆ ಕೆಡಿಸ್ಕೊಂಡಿಲ್ಲ. ಅಲ್ಲಲ್ಲಿ ಸೌಂಡ್ ಬರುತ್ತೆ, ಏನೋ ಬರ್ತಾ ಇದೆ ಸರಿ ಇಲ್ಲ ಅಂತ, ಅದು ಸರಿ ಮಾಡ್ಕೋತಾರೆ, ಅದನ್ನೆಲ್ಲ ತಲೆ ಕೆಡಿಸ್ಕೊಂಡು ಹೋದ್ರೆ ಆಗೋದಿಲ್ಲ. ನೀವು ಮರಿದ್ರೆ ನಾಳೆ ಬೆಳಿಗ್ಗೆ ಎಲ್ಲ ಸರೋಗ್ತಾ ಇರ್ತದೆ ಅಷ್ಟೇ. ಇಟ್ಸ್ ಪಾರ್ಟ್ ಆಫ್ ಲೈಫ್. ತಪ್ಪು ನಡೀಬೇಕು, ಮನುಷ್ಯ ಒಂದ್ಸರಿ ತಪ್ಪು ಮಾಡಬೇಕು, ಎಡಬೇಕು, ಮತ್ತೆ ಎದ್ದೊಳ್ಬೇಕಾದ್ರೆ ಸರಿ ಮಾಡ್ಕೋಬೇಕಷ್ಟೆ. ಅದರಲ್ಲಿ ಏನಿದೆ, ಅವ್ರೇನೋ ಪ್ರಯತ್ನ ಮಾಡಿದ್ದಾರೆ, ಅದರಲ್ಲಿ ಎಡವಿದ್ದಾರೆ ಅಷ್ಟೇ. ಸರಿ, ಯಜಮಾನರು ಮಾತಾಡೋ ಸ್ಪೀಡ್ ನೋಡಿದ್ರ, ಅವ್ರು ಮಾತಾಡ್ತಾ ಇದ್ರೆ ಕೇಳಕ್ಕೆ ಚೆನ್ನಾಗಿದೆ, ನೋಡೋಕ್ಕೆ ಚೆನ್ನಾಗಿದೆ. ಸರ್ ಈಗ ರಾಜು ಇವತ್ತು ಒಂದು ಮೀಟಿಂಗ್ ಹೋಗ್ಬೇಕು, ಒಂದು 4 ಸಾಲು ಬರ್ಕೊಡಿ ಅಂದರು. ನಾನು ಏನೋ ಬರ್ಕೊಡ್ತಿದ್ದೆ, ಒಂದು 2-3 ಕಾರ್ಯಕ್ರಮಕ್ಕೆ ಆ ಥರ ಬರ್ಕೊಟ್ಟೆ. ಆಮೇಲೆ ಅವರೇ ಮಾತಾಡೋಕ್ಕೆ ಶುರು ಮಾಡಿದ್ರು. ಆವಾಗ ಶುರು ಮಾಡಿದವರು ಇವತ್ತು ನೋಡಿ ಹಿಂಗೆ ಮಾತಾಡ್ತಿದ್ದಾರೆ ಅವರು. ಅಂದರೆ ನಿರಂತರವಾಗಿ ಕನ್ನಡದ ಪದಗಳನ್ನು ಎಷ್ಟು ಸ್ಪಷ್ಟವಾಗಿ ಅರ್ಥ ಮಾಡಿಕೊಂಡು ಅವರ ದನಿ ಕೇಳಿದ್ರೆ ಇವತ್ತು ಒಂದು ಕ್ರೇಜ್ ಹುಟ್ಟುವಂಥ ಮಾತುಗಾರಾಗಿದ್ದಾರೆ. ಅವ್ರ ಶೋಗಳಲ್ಲಿ ಅವ್ರು ಮಾತಾಡೋದು ಕೇಳಿದ್ರೆ ಇವತ್ತು ಒಂದು ರೋಮಾಂಚನ ಆಗುತ್ತೆ. ಅವರು ಕನ್ನಡವನ್ನ ಇಷ್ಟು ಸುಲಲಿತವಾಗಿ ದಕ್ಕಿಸ್ಕೊಂಡವರಲ್ಲ, ಅದೇ ನನಗೆ ಬಹಳ ಸಂತೋಷವಾದ ವಿಷಯ. ಸರ್, ಇವಾಗ ಇರಸಿಸ್ಟಮ್ ಅಂತ ಸರ್, ಇವಾಗ ಯಾರಿಗಾದ್ರೂ ಏನಾದರೂ ಸಹಾಯ ಮಾಡಿದ್ರೆ ನೆಕ್ಸ್ಟ್ ಡೇನೇ ಮರ್ತು ಬಿಟ್ಟಿರ್ತಾರೆ. ಆದರೆ ನಿಮ್ಮಿಬ್ರು ಕಾಂಬಿನೇಷನ್ ಹೆಂಗೆ ಅಂತ ಅಂದರೆ, ನಿಮ್ಮಿಬ್ರು ಮಧ್ಯೆ ಬಿರುಕು ಬಂದಿದ್ರು ಇವತ್ತಿಗೂ ನೀವು ಒಬ್ರಿಗೊಬ್ರು ಕ್ರೆಡಿಟ್ ಕೊಟ್ಕೊಂಡೇ ಬರ್ತಾ ಇದ್ದೀರಾ. ನಿಮ್ಮ ತಂದೆ ಎಲ್ರಿಗೂ ಅನ್ನದಾತರಾಗಿದ್ದರು. ಹಂಸಲೇಖ ಸರ್ ಅವ್ರ ಮನೇಲಿ ನಿಮ್ಮ ಫೋಟೋ ಹಾಕ್ಬಿಟ್ಟು ಅನ್ನದಾತ ಪ್ರಭು ಅಂತನೇನೋ ಹಾಕಿದ್ದಾರೆ ಸರ್, ಅನ್ನದಾತ ಅಂತ ಹೇಳಿಬಿಟ್ಟು. ಸೊ ಅನ್ನ ಕೊಟ್ಟ ಪ್ರಭು ಅಂತ, ಅನ್ನ ಬಿಟ್ಟ ಪ್ರಭು ಅಂತ. ಸೊ ಏನು ಹೇಳ್ತೀರಿ ಸರ್ ಇದ್ರ ಬಗ್ಗೆ? ಸ್ವಲ್ಪ ದೊಡ್ಡದಾಗಿ ಫೋಟೋ ನಂದು. ನೀವು ಅಷ್ಟೊಂದು ಪ್ರಶ್ನೆ ಅವ್ರು ಇಷ್ಟೇ ಉತ್ತರ. ರವಿ ಸರ್ ಅಂಡ್ ಹಂಸಲೇಖ ಸರ್, ಇದು ಸಂವಾದ ಕಾರಣಕ್ಕೆ ಇಲ್ಲಿ ಸರ್, ಈ ಕಡೆ ನಿಮ್ಮ ಬಲಭಾಗದಲ್ಲಿ ಈ ಕಡೆಯಿಂದ ಪ್ರಶ್ನೆ ಬರ್ತಾ ಇಲ್ಲ ಅಂತ ಈ ಕಡೆಯಿಂದ ಪ್ರಶ್ನೆ ಕೇಳ್ತಾ ಇದ್ದೀವಿ ಸರ್. ಇದು ಒಂದು ಮಾಧ್ಯಮ ಸಂವಾದ ಆದ ಕಾರಣಕ್ಕೆ ಮತ್ತೆ ಮಾಧ್ಯಮದವರು ಇರೋ ವಿಷಯಕ್ಕೆ ಒಂದು ವಿಷಯವನ್ನು ಪ್ರಸ್ತಾಪ ಮಾಡಕ್ಕೆ ಬಯಸ್ತೀನಿ. ಇದು ಇವತ್ತು ರಿಲೆವೆಂಟ್ ಕೂಡ ಹೌದು. ತಮಿಳಲ್ಲಿ ವೈರಮುತ್ತು ಅವರಿಗೆ ಜ್ಞಾನಪೀಠ ಪ್ರಶಸ್ತಿ ಸಿಕ್ಕಿದೆ ಸರ್. ವೈರಮುತ್ತು ಸರ್, ವೈರಮುತ್ತು ಚಿಕ್ಕದಾಗಿ ಕೇಳು. ಏನು ವೈರಮುತ್ತು ಅವರಿಗೆ ಜ್ಞಾನಪೀಠ ಸಿಕ್ಕಿದೆ. ಗೀತ ಸಾಹಿತ್ಯ ಆಗಿದ್ರು ತಮಿಳಲ್ಲಿ. ಸೊ ಸಿನಿಮಾ ಸಾಹಿತ್ಯ ಬೇರೆ, ಸಾಹಿತ್ಯ ಬೇರೆ. ಸಾಹಿತ್ಯಕ್ಕೆ ಮಾತ್ರ ಜ್ಞಾನಪೀಠ ಕೊಡಬೇಕು ಅನ್ನುವಂಥ ಏನು ಮಾತಿತ್ತಲ್ಲ, ಈಗ ಸಿನಿಮಾ ಸಾಹಿತ್ಯಕ್ಕೂ ಕೂಡ ಜ್ಞಾನಪೀಠ ಸಿಗ್ತಾ ಇದೆ. ಹಾಗಾಗಿ ಹಂಸಲೇಖ ಅವರಿಗೆ ಒಂದು ದೊಡ್ಡ ಮಟ್ಟದ ಒಂದು ಸಾಹಿತ್ಯ ಪ್ರಶಸ್ತಿ ಸಿಗಬೇಕು ಅಂತ ಒಂದು ಜನಾಭಿಪ್ರಾಯ ಕೊಡಬೇಕು ಅಂತ. ಎರಡನೇದು ನನ್ನ ಮಾತು ಕೇಳೋದು, ನನಗೆ ಕವಿ ಅನ್ನೋ ಪಟ್ಟ ತೆಗೆದುಕೊಳ್ಳೋದಕ್ಕೆ ಇದಕ್ಕೆ ಫಸ್ಟು. ಯಾಕೆ ಹೇಳಿದ್ರೆ, ಒಬ್ಬನ ಕವಿ ಅಂದ ಕೂಡಲೇ ಅವನು ಬಡವರಿಂದ ದೂರ ಆಗ್ಬಿಡ್ತಾನೆ, ಶ್ರಮಿಕರಿಂದ ದೂರ ಆಗ್ಬಿಡ್ತಾನೆ, ಕಾರ್ಮಿಕರಿಂದ ದೂರ ಆಗ್ಬಿಡ್ತಾನೆ, ರೈತರಿಂದ ದೂರ ಆಗ್ಬಿಡ್ತಾನೆ. ನನಗೆ ಸಿನಿಮಾ ರೈಟರ್ ಅಂದರೆ ಸಾಕು, ನನಗೆ ಕವಿ ಪಟ್ಟ ಯಾವತ್ತೂ ಬೇಡ. ಇದು ಯಾರ್ಯಾರು ಬಯಸ್ತಾರೋ ಅವ್ರಿಗೆ ಸಿಕ್ಕಲಿ. ಅವರು ಸಿಕ್ಕಿದ್ರೆ ಅವರು ಅದಕ್ಕೆ ನೈತಿಕವಾದ ಒಂದು ಬದುಕನ್ನು ಗೌರವಿಸುವಂಥ ನಡತೆಯನ್ನು ಅವ್ರು ನಡೆಸ್ಕೊಳ್ಬೇಕು. ಯಾರೇ ಆಗಲಿ ಕವಿ ಪಟ್ಟಕ್ಕೆ ಪ್ರಶಸ್ತಿ ಬಂದರೆ ಅವರು ಅದಕ್ಕೆ ನಡ್ಕೊಳ್ಬೇಕು ನೈತಿಕವಾಗಿ. ನಾವು ಸಿನಿಮಾ ರೈಟರ್ಸು, ನಮಗೆ ಕುರಾನ್ ಬರೆಯಿದ್ರು ಬರೀತೀವಿ, ಬೈಬಲ್ ಬರೆಯಿದ್ರು ಬರೀತೀವಿ, ಭಗವದ್ಗೀತೆ ಬರೆಯಿದ್ರು ಬರೀತೀವಿ, ಸೌಂದರ್ಯದ ಮೇಲೆ ಬರಿ ಅಂತೀವಿ, ಕಾಮನ್ ಮೇಲೆ ಬರಿ ಅಂತೀವಿ. ನಮಗೆ ಫ್ರೀಡಮ್ ಇದೆ, ಅವ್ರಿಗೆ ಫ್ರೀಡಮ್ ಇರಲ್ಲ. ಸೊ ನಾನು ಬಡವರ ಪರವಾಗಿರ್ತೀನಿ, ಸಿನಿಮಾ ರೈಟರ್ ಆಗಿರ್ತೀನಿ. ಈ ಪ್ರಶ್ನೆ ಒಂದೇ ಒಂದು ಪೂರ್ಕ ಒಂದು ಮುಗಿಸ್ಬಿಡ್ತೀನಿ. ಒಂದು ತಕ್ಕಡಿಯ ಎರಡು ಕಡೆ, ಒಂದು ಕಡೆ ಕ್ರೇಜಿಸ್ಟರು, ಒಂದು ಕಡೆ ನಾದಬ್ರಹ್ಮ ಅಂತಿದ್ರೆ ಈಕ್ವಲ್ ಆಗಿ ಹೋಗುತ್ತೆ. ಮುಂದಿನ ಪ್ರಶ್ನೆ ರವಿ ಸರ್ಗೆ. ರವಿ ಸರ್, ಈಗ ಒಂದು ಪದ್ಮ ಪ್ರಶಸ್ತಿಗೋಸ್ಕರ ಅನಂತನಾಗ್ಗೆ ತುಂಬ ದೊಡ್ಡ ಅಭಿಯಾನನೇ ಆಗೋಯ್ತು. ಕನ್ನಡದಲ್ಲಿ ಆ ಶೋಮ್ಯಾನ್ ಇಮೇಜ್ ಇರ್ಬೋದು ಅಥವಾ ಒನ್ ಮ್ಯಾನ್ ಶೋ ಇರ್ಬೋದು, ಇದು ಇಡೀ ದೇಶದಲ್ಲೇ ಬಹುಶಃ ನೀವು ಮಾತ್ರ ಮಾಡಲು ಸಾಧ್ಯ ಅನ್ಸುತ್ತೆ. ನಟ, ನಿರ್ದೇಶಕ, ನಿರ್ಮಾಪಕ, ಕಲಾ ನಿರ್ದೇಶಕ, ಈಗೇನೋ ನಿಮ್ಮ ಸಿನಿಮಾದಲ್ಲಿ DOP ಒನ್ ಮ್ಯಾನ್ ಶೋಸ್ ನಿಮ್ಮದು. ಹಾಗಾಗಿ ಸಿನಿಮಾಕ್ಕೋಸ್ಕರ ನಿಮ್ಮ ಇಡೀ ಬದುಕನ್ನು ಒಂದು ಪರಂಪರೆಯಿಂದ ಬಂದವರು, ವೀರಸ್ವಾಮಿ ಪರಂಪರೆಯಿಂದ ಬಂದವರು. ಹಾಗಾಗಿ ಕರ್ನಾಟಕದಲ್ಲಿ ಸಿನಿಮಾಕ್ಕೋಸ್ಕರ ಇಡೀ ಜೀವನವನ್ನು ಸಮರ್ಪಿಸಿದ ನಿಮಗೆ
ಇನ್ನೊಂದು ಪದ್ಮ ಯಾಕೆ ಸಿಗಬಾರ್ದು? ನಮ್ಮ ಮಾಧ್ಯಮ ಮಿತ್ರರಿಗೆ ಹೇಳ್ತಿರೋದು ನಾನು. ಒಂದು ಜನಾಭಿಪ್ರಾಯ ರೂಪಿಸಿ, ಸಿನಿಮಾಕ್ಕೋಸ್ಕರ ಜೀವವನ್ನು ಇಟ್ಟಂತ ನಿಮಗೆ ಪದ್ಮ ಪ್ರಶಸ್ತಿ ಸಿಗಬೇಕು, ಹಾಗೆ ಹಂಸಲೇಖ ಅವರಿಗೆ ಒಂದು ದೊಡ್ಡ ಪ್ರಶಸ್ತಿ ಸಿಗಬೇಕು. ಆವಾಗ ಅದು ಬ್ಯಾಲೆನ್ಸ್ ಆಗುತ್ತೆ ಅನ್ನೋ ಪ್ರಶ್ನೆ ಇದೆ. ಥ್ಯಾಂಕ್ ಯು. ವಿನಯ್ ಅವರೇ, ವಿನಯ್ ಟಿಕೆಟ್ ಪ್ರೈಸ್ ಎಷ್ಟು? ಇನ್ನು ಮಾಡಿಲ್ಲ. ಜನಕ್ಕೆ, ಸಾಮಾನ್ಯ ಜನಕ್ಕೆ ಬರೋದಕ್ಕಾಗೋವಷ್ಟು ಟಿಕೆಟ್ ರೇಟ್ ಇರುತ್ತಾ? ಇದು ಬರೀ ಎಲೈಟ್ ಕ್ಲಾಸ್ ಅಂತ ಮಾಡಿದ್ರೆ ನಾವು ಕ್ಲೋಸ್ಡ್ ಆಡಿಟೋರಿಯಮಲ್ಲಿ ಮಾಡ್ತಾ ಇದ್ವಿ. 1,000-2,000 ಜನ ಸೇರಿಸ್ಕೊಂಡು 10,000 ಜನ ಇದೆ ಅವ್ರ ಟಾರ್ಗೆಟ್. ಮತ್ತೆ ಪ್ರತಿಯೊಬ್ಬರು ನಮಗೆ ಉದ್ದೇಶ ಏನಂತಂದ್ರೆ, ನಮ್ಮ ಜನ್ರೇಷನ್ ನಾವು ಇವ್ರ ಸಿನಿಮಾಗಳನ್ನ ನೋಡಿದ್ದೀವಿ, ಬಟ್ ಈಗಿನ ಜನ್ರೇಷನ್ನು ಇವರ ಸಿನಿಮಾ ಕ್ರೇಜ್ ಬಹುಶಃ ಅವ್ರು ಅನುಭವಿಸಕ್ಕೆ ಸಾಧ್ಯನೇ ಇಲ್ಲ. ಅದನ್ನ ಸೊ ಅದಕ್ಕೆ ನಾವು ಭಾರತದ ಎಲ್ಲ ಭಾಗಗಳಿಂದ ಇವ್ರ ಜೊತೆ ಕೆಲಸ ಮಾಡಿದ ಕಲಾವಿದರನ್ನ ಕರೆಸಿ, ಮತ್ತೆ ರವಿ ಸರ್ದು ಅವತ್ತು ಬರ್ತಡೇ ಇರೋದ್ರಿಂದ ಇಟ್ ವಿಲ್ ಬಿ ಎ ಸಾರ್ಟ್ ಆಫ್ ಥ್ಯಾಂಕ್ಸ್ ಗಿವಿಂಗ್ ಇಬ್ಬರಿಗೂ ಕೂಡ. 45 ವರ್ಷದ ಜರ್ನಿ. ಒಂದು ಚಲನಚಿತ್ರ ಸಾರ್ ಹೇಳಿದಂತ ಅವಾಗ ಪತ್ರಕರ್ತರೆಲ್ಲ ಹೇಳಿದ್ದಾರೆ, 10 ವರ್ಷದ ಹಿಂದೆ ವಾಣಿಜ್ಯ ಮಂಡಳಿ ಮಾಡಬೇಕಿತ್ತು, ಅಕಾಡೆಮಿನಲ್ಲಿ ಇವ್ರ ಶಿಕ್ಷಣದಲ್ಲಿ ದೊಡ್ಡ ತುಂಬ ಬಂದು ಹೋಗಿದ್ದಾರೆ, ಅವ್ರಿಗೆ ಯಾವುದು ಬೇಡ ಇದು, ಬಟ್ ಕನ್ನಡಿಗರಿಗೆ ಬೇಕು, ಸಿನಿಮಾವನ್ನು ಪ್ರೀತಿಸೋ ನಮ್ಮಂಥವ್ರಿಗೆ ಬೇಕು. ಸೊ ಹಾಗಾಗಿ ಇದು ರಸಮಂಜರಿ ಕಾರ್ಯಕ್ರಮ ಖಂಡಿತ ಅಲ್ಲ. ಇದು ರಸಮಂಜರಿ ಕಾರ್ಯಕ್ರಮ ಆಗಿದೆ, ನಾವು ಯಾವುದೋ ಗ್ರೌಂಡಲ್ಲಿ ಮಾಡ್ತಾ ಇದ್ದೀವಿ. ಸೊ ಇಬ್ಬರ ಸಿನಿಮಾ ಜರ್ನಿಯನ್ನ ರೀಕ್ರಿಯೇಟ್ ಮಾಡೋದು ಮತ್ತು ಇವರ ಅನುಭವಗಳ, ರವಿ ಸರ್ ಹೇಳಿದಂಗೆ ಇವತ್ತಿನ ಸಿನಿಮಾ ಭಾಷ್ಯವನ್ನ ಇವರ ಭಾಷೆನಲ್ಲೇ ಆ ಚಿತ್ರಗಳ ಮೂಲಕ ತೆರೆಗೆ ಮತ್ತೆ ಜನಕ್ಕೆ ತೋರಿಸುವ ಒಂದು ಪ್ರಯತ್ನ ಆಗುತ್ತೆ. ಖಂಡಿತ ಅಫೋರ್ಡಬಲ್ ಆಗಿರ್ತದೆ. ಅವರು ಸಿನಿಮಾ ರಿಲೀಸ್ ಅವತ್ತು ಅಂತ ಇದ್ರು, ಅವರ ಹೊಸ ಸಿನಿಮಾ ಬರ್ತ್ಡೇ ಹೊತ್ತಲ್ಲಿ ರಿಲೀಸ್ ಮಾಡ್ತೀನಿ ಅಂತ ಇದ್ರು. ಬರ್ತಿದಾಗ ಅಲ್ಲಲ್ಲ, ಐ ಆಮ್ ಕ್ರೇಜಿ. ಇಲ್ಲ ಇಲ್ಲ ಇಲ್ಲ, ಆ ಟೈಮಲ್ಲಿ ಬರುತ್ತೆ ಅಂತ ಹೇಳಿರೋದು. ನಮ್ದು ಇವಾಗ ಏಪ್ರಿಲ್ ಕ್ಲೈಮ್ಯಾಕ್ಸ್. ಯಾಕಂದ್ರೆ ಎಲ್ಲ ಮಕ್ಕಳೆಲ್ಲ ಸ್ಕೂಲ್ಗೆ ಹೋಗ್ತಿದ್ರು, ಯಾರು ಬಂದಿಲ್ಲ. ಎಲ್ಲ ಏಪ್ರಿಲ್ ಕ್ಲೈಮ್ಯಾಕ್ಸ್ ಶುರು ಆಗುತ್ತೆ. ಕ್ಲೈಮ್ಯಾಕ್ಸ್ ಅಂದರೆ ಏಪ್ರಿಲ್ ಮೇಲೆ ಶೂಟಿಂಗ್ ಮುಗಿಯುತ್ತೆ. ಅಲ್ಲಿಂದ ಮತ್ತೆ ಅದ್ರ ಮಿಕ್ಕಿದ ಕೆಲಸಗಳು. ಓಕೆ. ನಮಸ್ಕಾರ ಸರ್. ಕೈಯೋ ಕಾಲ ಏನೋ ಒಂದು ಎತ್ತರ ಮೇಲೆ ಗೊತ್ತಾಗೋದಿಲ್ಲ. ಇದು ರವಿಚಂದ್ರನ್ ಸರ್ಗೆ, ನೀವು ಇಷ್ಟೆಲ್ಲ ಮೂವೀಸ್ ಮಾಡಿದ್ದೀರ ಥ್ರೂ ಔಟ್ 50-60 ಇಯರ್ಸ್ ಆಯ್ತು ಈಗ ನಿಮ್ಮ ಫಿಲ್ಮ್ ಇಂಡಸ್ಟ್ರಿನಲ್ಲಿ ಎಂಟ್ರಿ ಮಾಡಿ. ಆಸ್ ಅ ಜೆನ್ಜಿ ಅಭಿಮಾನಿ, ಐ ಆಲ್ವೇಸ್ ವಾಂಟೆಡ್ ಟು ನೋ ವೈ ಇನ್ ಎವ್ರಿ ಇಂಟರ್ವ್ಯೂ you would like to talk about Prem Loka. What is the special thing about the movie Prem Loka? Thank you, sir. Prem Loka is my mother and father. Why will I not talk about it? Ravi sir, namaste. It's good to see you both here. ಸಂಬಂಧಗಳಲ್ಲಿ ಒಡಕುಗಳು ಬರೋದು, ಮುನಿಸಿಗಳು ಬರೋದು ಸಹಜ. ನಮಗೆ ಈ ಕಾಲಘಟ್ಟದಲ್ಲಿ ಒಡಕುಗಳು ಬಂದಾಗ ನಾನೇ ಹೋಗಿ ಮುಂಚೆ ಮಾತಾಡಬೇಕಾ ಅಥವಾ ಅವರೇ ಬಂದು ನನ್ನನ್ನು ಮಾತಾಡಲಿ ಅನ್ನೋ ಯೋಚನೆಗಳು ಬರೋದು ಸಹಜ. ಈ ಸಂಬಂಧಗಳ ಬಗ್ಗೆ ನಿಮ್ಮ ಅನಾಲಿಸಿಸ್? ಏಕಾಂಗಿಯಾಗಿ ಇದ್ಬಿಟ್ರೆ ತೊಂದರೆನೇ ಇರೋದಿಲ್ಲ. ಏನಿಗೆ ಬೇಕು? ನೀವುಗಳು ಇರಲ್ಲ, ಆಗೋದಿಲ್ಲ. ಸುಮ್ಮನೆ ಹೇಳೇನು, ಏಕಾಂಗಿಯಾಗಿ ಇದ್ಬಿಡು, ಆರಾಮಾಗಿರೋದು. ಸಲ್ಯೂಷನ್ ಹೇಳ್ತಾರದ್ರಿ, ಸಲ್ಯೂಷನ್ ಹೇಳ್ತಿರೋದು. ಒಂದು ಸರಿ ಬಿರುಕು ಬಂದ ಮೇಲೆ ತಿರ್ಗಿ ಏನು ಕೂತ್ಕೊಂಡು ಅಂಟಿಸ್ತೀರ ಅವ್ರನ್ನ? ಬಿಡಿ, ಜನ ಇನ್ಮೇಲೆ ಜನ ಸಿಗ್ತಾರೆ, ಜಾಸ್ತಿ ಜನ. ಹೋಗ್ರಿ, ಏನು ಕಡಿಮೆನಾ ಸೋಷಿಯಲ್ ಮೀಡಿಯಾದಲ್ಲಿ ಸಿಗೋದಕ್ಕೆ? ಗೊತ್ತಿಲ್ಲದಿರೋ ಮಕ್ಕ ಪರಿಚಯಗಳನ್ನೆಲ್ಲ ಫ್ರೆಂಡ್ ಮಾಡ್ಕೊಂಡು ಲೈಕ್ಸ್ಗೆ ಕಮೆಂಟ್ಸ್ಗೆ ಓದಾಡೋ ನೀವುಗಳಿಗೆ ಯಾವ ಫ್ರೆಂಡ್ಸ್ ಕೊಟ್ಕೊಂಡು ಹೋಗ್ತಾರೆ? ಇವತ್ತು ಕಮೆಂಟ್ಸ್ ಬಗ್ಗೆ ಅದನ್ನ ನೋಡ್ತಾರೆ. ನನ್ನ ಲೈಕ್ 1000 ಮಿಲಿಯನ್ ಲೈಕ್ಸು. ಆ ಮಿಲಿಯನ್ ಲೈಕ್ಸಲ್ಲಿ 5 ಜನ ಗೊತ್ತಿಲ್ಲ ಅವ್ರಿಗೆ, ಯಾರು 5 ಜನ ಗೊತ್ತಿರಲ್ಲ. ಅದು ಯಾವುದು? ಅದಕ್ಕೆ ಆಸೆ ಪಡೋದು ನೀವು ಸ್ನೇಹ ಪುಟದಲ್ಲಿ ಎಲ್ಲಿದೆ ಇವತ್ತು? ಸರ್, ಇಲ್ಲಿ ನೀವು ಸ್ಟಾರ್ಟ್ ಎವ್ರಿಬಡಿ. ಈ ಸ್ನೇಹ ಸಂಬಂಧಗಳೆಲ್ಲ ಏನಕ್ಕೆ ದೂರ ಆಗಿದೆ ಅಂದರೆ, ಎಲ್ಲ ವಿಮರ್ಶಕರಾಗೋದ್ರಿ. ನೀವು ಪ್ರೇಕ್ಷಕರಾಗಿರಿ. ವಿಮರ್ಶಕರು ಇಲ್ಲಿದ್ದಾರೆ ನೋಡಿ, ಇವರಿದ್ದಾರೆ, ಸಿನಿಮಾ ನೋಡಿ ಚೆನ್ನಾಗಿಲ್ಲ ಅವ್ರು ಅಷ್ಟು ವರ್ಷ ಅನುಭವಿಸ್ಕೊಂಡು ಬಂದಿದ್ದಾರೆ. ಎಲ್ಲರೂ ಕೂತ್ಕೊಂಡು ಸಿನಿಮಾನ ವಿಮರ್ಶೆ ಮಾಡ್ಕೊಂಡು ಕೂತ್ಕೊಂಡ್ರೆ ಏನು ಚೆನ್ನಾಗಿರುತ್ತೆ? ಯು ಸ್ಟಿಲ್ ಹ್ಯಾವ್ ಟು ಗ್ರೋ. ಮೊನ್ನೆ ಸಿನಿಮಾ ಇಂಡಸ್ಟ್ರಿಗೆ ಬಂದಿದ್ದೀರಾ, ಒಂದನ್ನೇ ಫಸ್ಟ್ ರೀಲಲ್ಲಿ ಬರೆದ್ಬಿಡ್ತೀರಾ, ಚೆನ್ನಾಗಿಲ್ಲ, ಚೆನ್ನಾಗಿದೆ. ದಟ್ ಈಸ್ ನಾಟ್ ಇಂಪಾರ್ಟೆಂಟ್. ಚೆನ್ನಾಗಿಲ್ಲ ಅಂದರೆ ಥಿಯೇಟ್ರ್ ಜನ ಬರೋದಿಲ್ಲ ಅಂತ ನಮಗೆ ಗೊತ್ತು, ಕಲೆಕ್ಷನ್ ಹೇಳ್ಬಿಡುತ್ತೆ ನಮಗೆ. ಬಟ್ ಅದನ್ನು ಮಾತಿನ ಮೂಲಕ ಹೇಳಿ, ಕಮೆಂಟ್ ಮೂಲಕ ಹೇಳಿ
ಬರೋನು ನಿಲ್ಲಿಸೋದ್ರಿಂದ ನಿಮಗೇನು ಲಾಭ, ನಿಮ್ಗೆ ಅಲ್ಟ್ ಮಾಡೋದ್ರಿಂದ ಏನು ಲಾಭ ನಿಮಗೆ? ಯಾರೇ ಆಗಲಿ ಅವನು ಎಷ್ಟೇ ಲಕ್ಷ ಕೋಟಿಗಟ್ಟಲೆ ಸಿನಿಮಾ ಹಾಕೊಂಡು ಮಾಡ್ತಾನೆ, ನಿಮಗೆ ಇಡಿಸ್ಲಿಲ್ಲ, ಥಿಯೇಟ್ರಿಗೆ ಹೆಂಗಿರು ಬರಲ್ವಲ್ಲ, ನೀವು ಬಿಟ್ಬಿಡ್ರಿ. ಅವನನ್ನು ನೋಯಿಸೋದ್ರಲ್ಲಿ ಇನ್ನೇನು ಲಾಭ ಬರುತ್ತೆ ನನಗೆ ಅರ್ಥ ಆಗಿಲ್ಲ. ನನಗೆ ವೈ ಆರ್ ಯು ಅಲ್ಟಿಂಗ್ ಪೀಪಲ್ ಮೋರ್? ನಾನು ಯಾವತ್ತೂ ಹೇಳಿದ್ದೀನಿ, ನಾನು ಈ ಸಿನಿಮಾ ಸೋತಾಗ ಮನುಷ್ಯನಿಗೆ ಸಿನಿಮಾ ಸೋಲ್ತು ಅಂತ ಬೇಜಾರಿಲ್ಲ, ಅವನ ಜೊತೆ ನಡ್ಕೋತಾರಲ್ಲ ಜೊತೆಲಿ ಇರೋರು, ಅದು ಅವನು ನಿಜವಾದ ಸೋಲು, ಅದು ತೊಂದರೆ ಕೊಡೋದು ಲೈಫಲ್ಲಿ. ಅದು ಆಗಬಾರ್ದು ಅಂತ ಹೇಳೋದು. ದಟ್ ಈಸ್ ದ ಟೈಮ್ ವೆನ್ ಸಂಬಡಿ ಎಕ್ಸ್ಪೆಕ್ಟ್, ಯಾವಾಗ ಎಕ್ಸ್ಪೆಕ್ಟ್ ಮಾಡ್ತಾನೆ, ಅರೆ ಆಯ್ತಾ ಈ ಪಾಪ ಏನೋ ಏಟು ಬಿದ್ದಿದೆ, ನಾವೆಲ್ಲ ಜೊತೆಲಿ ಇರೋಣ, ಸಪೋರ್ಟ್ ಮಾಡೋಣ, ನಾವು ಇದೀವಿ ಸರ್ ಜೊತೆಲಿ ಅಂತ ಹೇಳ್ಬಿಟ್ರೆ ಅವ್ನು ಮತ್ತೆ ಇನ್ನೊಂದು ಸಿನಿಮಾ ಇಟ್ಕೊಂಬರ್ತಾನೆ ಅವನು. ಅದು ಆ ದಿವಸ ಬೇಕು. ಇಟ್ ಇಸ್ ಏನೋ ಸಿನಿಮಾ ಥಿಯೇಟ್ರ್ ಆಚೆ ಬರ್ತಿದ್ದಂಗೆ ಸಿನಿಮಾ ಅವ್ನು ಸುಮ್ಮನೆ ಹೋಗ್ತಿರೋ, ನಿಮಗೆ ಹಂಸಲ ಕಾರ್ಡ್ ಇಷ್ಟ ಆಯ್ತಾ ಅಂತ ಅವ್ನು ಸುಮ್ಮನೆ ಇರ್ತಾನೆ, ಅವ್ನು ಬಿಡೋದಿಲ್ಲ. ಅವರು ಹಿಂದೆ 13 ಪಟ್ಟು ಇಟ್ಕೊಂಡು ಕೇಳ್ತಾರೆ, ಹೇಳ್ರಯ್ಯ ಏನಾದ್ರು ಹೇಳ್ರಿ, ಹೇಳೋಕ್ಕೆ ಇಷ್ಟ ಇಲ್ಲೋ ಅವ್ನು ಬಿಡ್ತಿಲ್ಲ. ನೀವು ಯಾರು ಇವನಿಗೇನೋ ಉತ್ತರ ಬೇಕು, ಆ ಉತ್ತರ ಕೊಡೋರ್ಗೂ ಬಿಡಲ್ಲ ಅವನ್ನ, ಆ ಉತ್ತರನೇ ಕೊಡ್ಬೇಕು ಅವ್ನು. ಸುಮ್ಮನೆ ಹೋಗೋದು ಎಳ್ದು ಕೇಳಿದ್ರೆ ಅಲ್ಲ, ಅವರು ಸಿನಿಮಾ ನೋಡ್ಕೊಂಡು ಹೋಗೋರು ಸುಮ್ಮನೆ ಚೆನ್ನಾಗಿದೆ ಅಂತ ಹೇಳೋಲ್ಲ, ಎಲ್ಲರೂ ಬಂದು ಸಿನಿಮಾ ನೋಡಬೇಕು ನೀವೆಲ್ಲ ಅಂತ ಅವ್ರು ವಾರ್ನಿಂಗ್ ಬೇರೆ ಕೊಡ್ತಾರೆ. ನಾವು ಸಿನಿಮಾ ಮಾಡಿ ಮನೇಲಿ ಕೂತಿರ್ತಿದ್ವಿ, ಯಾವ್ದಾದ್ರು ಥಿಯೇಟ್ರಲ್ಲಿ ಹೌಸ್ಫುಲ್ ಆಗಿದೆ ಅಂದರೆ ಕಾರ್ ತಗೊಂಡು ಓಡ್ತಿದ್ದೆ ನಾನು, ಏನೇ ಇವತ್ತು ಹೌಸ್ಫುಲ್ ಆಗಿಲ್ಲ ಏನಾಯ್ತು ಅಂತ. ಪಕ್ಕದ ಥಿಯೇಟ್ರಲ್ಲಿ ಇನ್ಯಾವುದೋ ಪಿಕ್ಚರ್ ಬಂದಿತ್ತು, ಅದರಿಂದ ನಮ್ಮ ಕಲೆಕ್ಷನ್ ಬಿತ್ತಾ, ಇಲ್ಲ ಪಕ್ಕದ ಥಿಯೇಟ್ರಲ್ಲಿ ಯಾವುದೋ ಮದುವೆ ನಡೀತಾ ಇದೆ, ಇವತ್ತು ಯಾಕೆ ಹೌಸ್ಫುಲ್ ಆಗಲಿಲ್ಲ, ಹಂಗೆ ಸಿನಿಮಾ ನೋಡ್ತಿದ್ವಿ. ಇವತ್ತು ಅದೆಲ್ಲ ಇನ್ಸ್ಟಾಗ್ರಾಮ್ ಓಪನ್ ಮಾಡಿ ಯಾವನ್ ಬೈದ ನಮಗೆ, ಯಾವನ್ ಏನಂದ ನಮಗೆ, ಬುಕ್ ಮೈ ಶೋ ನೋಡೋದು, ಥಿಯೇಟ್ರಲ್ಲಿ 100 ಜನ ಇರ್ತಾರೆ, ಇಲ್ಲಿ ಹೌಸ್ಫುಲ್ ಹಾಕಿರ್ತಾನೆ, ಗೊತ್ತಾಗೋದಿಲ್ಲ ನಮಗೆ. ಫಸ್ಟ್ ಇಲ್ಲಿ ಎಲ್ಲರೂ ನೋಡೋದು ಏನಂದ್ರೆ ಖಾಲಿ ಹೊಡಿತಾ ಇದೆ ಎಲ್ಲ ಥಿಯೇಟ್ರ್ ಖಾಲಿ. ಅವ್ರಿಗೇನೋ ಒಂದು ಸಂತೋಷ, ಖಾಲಿ ಹೊಡಿತಾ ಇದ್ರೆ ಥಿಯೇಟ್ರು. ನೀವು ಮುಂದೆ ಬನ್ರಿ, ನೀವೇನ್ರಿ ತುಂಬಾ ಲೇಟ್ ಆಗೋಯ್ತು ನಿಮ್ಮ ಪ್ರಶ್ನೆ, ಹಾಗೆ ನಿಮ್ಮ ಟೈಮ್ ಆಗೋಯ್ತು ಬಿಡ್ರಿ. ಇಲ್ಲ ನಿಮ್ಗೆ ಇಲ್ಲ ಇದು ಮುಖ್ಯವಾದ ಹುಡುಗಿರೆಲ್ಲ ಕೇಳಿದ್ಮೇಲೆ ನೀವೆಂತ ಪ್ರಶ್ನೆ ಕೇಳ್ತೀರ ಬಿಡ್ರಿ. ಮುಖ್ಯವಾಗಿದೆ ಪ್ರಶ್ನೆ, ಬಹಳ ಮುಖ್ಯವಾಗಿದೆ. ಹೌದು, ಅಂದ್ರೆ ಇವರೆಲ್ಲ ಕೇಳಿದ್ರೆ ಎಷ್ಟು ಅಂತ ಅಲ್ಲ, ಏನೋ ಕಾರ್ಯಕ್ರಮಕ್ಕೆ ಸಂಬಂಧಪಟ್ಟಿತ್ತು ಅದಕ್ಕೆ ಸರ್. ಈಗ ಏನಂದ್ರೆ ಕ್ರೇಜಿ ಬ್ರಹ್ಮ ಈಗ ಏನಂದ್ರೆ ಹೊಸ ಟ್ರೆಂಡನ್ನು ಸೃಷ್ಟಿ ಮಾಡಬೇಕು. ಹೇಗೆ ಅಂದರೆ ತಮಿಳಿನಲ್ಲಿ ಇಳೆಯರಾಜ ಅವರು ಕಚೇರಿಗಳನ್ನು ಮಾಡ್ತಾರೆ, ಕನ್ಸರ್ಟು, ಅದು ಎಷ್ಟು ಫೇಮಸ್ ಆಗಿರುತ್ತೆ, ಮತ್ತು ಅಲ್ಲಿ ಜನ ಸೇರೋದು ಮತ್ತೊಂದು. ಈಗ ಯೂಟ್ಯೂಬ್ಗಳಲ್ಲಿ ಅದರದ್ದು ವೈಭವಗಳೇ ಬೇರೆ. ಅಲ್ಲಿ ಎಲ್ಲ ನಟರು ಕೂಡ ಸಹಕರಿಸ್ತಾರೆ, ಎಲ್ಲ ಹೀರೋಗಳು ಕೂಡ ಬರ್ತಾ ಇರ್ತಾರೆ. ಆ ಥರದ್ದು ಒಂದು ಪರಂಪರೆ ತಮಿಳುನಾಡಲ್ಲಿದೆ. ಈ ನಮ್ಮಲ್ಲಿ ಬರೀ ದಸರಾ ಉತ್ಸವ ಮತ್ತಿತರ ಕಾರ್ಯಕ್ರಮಗಳಿಗೆ ಹಂಸಲೇಖ ಸರ್ ಮಾಡ್ತಾರೆ, ಎಲ್ಲೋ ಕೆಲವು ಅಷ್ಟೇ. ಅವರು ಆ ಮಟ್ಟದಲ್ಲಿ ಮಾಡಲಿಲ್ಲ, ಹಂಸಲೇಖ ಸರ್ ಮಾಡಲಿಲ್ಲ. ಅಂದರೆ ಇಳೆಯರಾಜ ಅವ್ರು ಏನು ಮಾಡ್ಕೊಂಡು ಬಂದರು ಆ ಪರಂಪರೆ ಏನಿದೆ ಕನ್ನಡದಲ್ಲಿ ಆಗಿಲ್ಲ. ಈ ಕ್ರೇಜಿ ಬ್ರಹ್ಮ ಮೂಲಕ ಅದೊಂದು ಪರಂಪರೆ ಶುರುವಾಗುತ್ತಾ ಅಂತ ನಾನು ಹಂಸಲೇಖ ಸರ್ಗೆ ಕೇಳ್ತಾ ಇದ್ದೀನಿ. ಪಕ್ಕದ ಥಿಯೇಟ್ರಲ್ಲಿ ಇದ್ರು, ಗೊತ್ತಾಗಿಲ್ಲ, ಅವ್ರು ದುರಂದರ್ ನೋಡ್ತಾ ಇದ್ದಾರೆ. ನಾನು ಸ್ವಲ್ಪ ಬಾಣಂತಿ ಆಗಿದ್ದೀನಪ್ಪ, ಕಿವಿ ಮಂದವಾಗಿದೆ. ಇನ್ನು ಅಷ್ಟುದ್ದ ಪ್ರಶ್ನೆ ಕೇಳಿದ್ರೆ ಕಷ್ಟ. ಕೇಳು, ನಾನು ಅದಕ್ಕೆ ಹೇಳಕ್ಕಾಗಲಿಲ್ಲ ಪ್ರಶ್ನೆ. ಆ ಕಾಂಪಿಟೇಷನ್ ಇಲ್ಲಿ ಬೇಡ ರೀ, ಮತ್ತೆ ಬೆರಿಕ್ ಬಿಟ್ಬಿಡುತ್ತೆ. ಇದು ನಮ್ಮ